ಒಂದು ವರ್ಷದಲ್ಲಿ ಟೋಲು 35% ಜಾಸ್ತಿ ಕೇಂದ್ರ ಸರ್ಕಾರದಲ್ಲಿ. ನಿತಿನ್ ಗಡ್ಕರಿ ಎದ್ದಾಗ ಕೂತಾಗ ಹೇಳ್ತಾ ಇರ್ತಾರೆ, ಅಗಲೇ ಸಾಲ್ಸೆ ಪೂರಾ ಫ್ರೀ ಕರ್ದುಂಗ. ಏನು ಫ್ರೀ? ಎಷ್ಟು ಸುಳ್ಳು ಹೇಳ್ತೀರಿ? 35% ಸರ್, ಈಗ 5% ಜಾಸ್ತಿ. 60 ಸಾವಿರ ಕೋಟಿ ಅದರಿಂದಲೇ ಬರ್ತಾ ಇದೆ. ಆಮೇಲೆ ಅವ್ರು ಜಾಸ್ತಿ ಮಾಡ್ತಾ ಇದ್ರು ಅಂತೇಳಿ ಕಾಂಗ್ರೆಸ್ ಬೈತಾ ಇತ್ತಾ? ಇವರಾದರೂ ಕಡಿಮೆ ಮಾಡಬೇಕಿತ್ತಲ್ಲ. ಆಯಿತು ನೋಡ್ರಪ್ಪ, ಅವರು ಕೇಂದ್ರದವ್ರು ಜಾಸ್ತಿ ಹಾಕಿದ್ದಾರೆ, ನಾವು ಬೇರೆ ಸೆಸ್ ಹಾಕಿಲ್ಲ. ಇವರು ವರ್ಷದಲ್ಲಿ 4 ಸಲ ರೇಟ್ ಜಾಸ್ತಿ ಮಾಡಿದರು ಡೀಸೆಲ್, ಪೆಟ್ರೋಲ್ ಡೀಸೆಲ್. ಹಾಲಿಂದು 3ನೇ ಬಾರಿ ಜಾಸ್ತಿ ಮಾಡ್ತಾ ಇರುವಂಥ. ಆಮೇಲೆ ಇದೀಗ ನೀರಿಗೆ, ಕಸಕ್ಕೆ, ಇದ್ದ ಬದ್ದದಕ್ಕೆಲ್ಲ ಇನ್ನು ಯಾವುದಕ್ಕೆ ಹಾಕ್ತಿರ್ರಿ? ಇನ್ನು ಜೀನ್ಸ್ ಹಾಕಿದರೆ ಸೆಸ್ಸು, ಲುಂಗಿ ಹಾಕೊಂಬಂದ್ರೆ ಸೆಸ್ಸು, ಬರ್ಬುಡ್ ಹಾಕಿದರೆ ಡಬಲ್ ಸೆಸ್ಸು, ಹಿಂಗೆಲ್ಲ ಇರುತ್ತಾ? ಹೆಂಗೆ? ನಿಮ್ಮನ್ನು ನಂಬಕ್ಕಾಗಲ್ಲ ರೀ. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, ಜನ ಹೈರಾಣ್ ನೋಡಿ. ಕರ್ನಾಟಕ, ನಿನ್ನೆಯಿಂದ ಹೇಳ್ತಾ ಇದ್ದೀನಿ ನಾನು, ಕರ್ನಾಟಕದಲ್ಲಿ ಹಾಲು, ವಿದ್ಯುತ್, ಕಸವನ್ನು ಕೂಡ ಬಿಡಲಿಲ್ಲ. ಗ್ಯಾರಂಟಿ ಯೋಜನೆಗಳ ಆಸೆ ತೋರಿಸಿ ಬೆಲೆ ಏರಿಕೆ ಸರಿಯಲ್ಲ. ಬೆಲೆಗಳ ಏರಿಕೆ ಜೊತೆ ಇನ್ನು ಮುಂದೆ ಕಸಕ್ಕೂ ಸೆಸ್ ಕಟ್ಟಬೇಕು. ಮನೆ ಮುಂದೆ ಕಸ ಸಂಗ್ರಹಿಸಲು ತೆರಿಗೆ ಕಟ್ಟಬೇಕು. ಅಂಗಡಿ, ಹೋಟೆಲ್ಗಳಿಗೆ ಒಂದೊಂದು ರೀತಿಯ ತೆರಿಗೆ. ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಮತ್ತೊಂದು ರೀತಿ ಕಸ ಸೆಸ್. ರೆಸಿಡೆನ್ಷಿಯಲ್ ಕಟ್ಟಡ ಅಂತಂದರೆ ಈಗ ವಸತಿ ಅಪಾರ್ಟ್ಮೆಂಟ್. ಹೊಸ ವಾಹನ ಖರೀದಿ ಮಾಡೋರಿಗೆ ಇನ್ನು ಮುಂದೆ ಕಷ್ಟ. ಹೊಸ ವಾಹನ ಖರೀದಿ ಮಾಡುವಾಗ ರೋಡ್ ಟ್ಯಾಕ್ಸ್ ಅಂತೇಳಿ ಒಂದೇ ಸಲ ಕಟ್ಟಿರ್ತೀವಿ ಸರ್, ರೋಡ್ ಟ್ಯಾಕ್ಸ್. ಆಯಿತಾ? ರೋಡ್ ಟ್ಯಾಕ್ಸ್ ಆದ ನಂತರ ಮತ್ತೆ ಟೋಲ್. ಆಯಿತಾ? ಅದಾದ ನಂತರ ನೀವು ಯಾವುದೋ ಒಂದು ಮಾಲ್ಗೋ ಮತ್ತೊಂದಕ್ಕೆ ಹೋದಾಗ ಅಲ್ಲಿ. ಆಮೇಲೆ ನಿಮಗೆ ಮನೆ ಮುಂದೆ ನಿಲ್ಲಿಸಿದ್ರೆ 2 ರೂಪಾಯಿ. ಹಾಗಂತ ರೋಡ್ ಟ್ಯಾಕ್ಸ್ ಕಟ್ಟಿಬಿಟ್ಟು ಎಲ್ಲ ರೋಡ್ ಕಡೆ ನಿಲ್ಲಿಸೋಂಗಿಲ್ಲ. ನಿಮ್ಮ ಜಗತ್ತಿನಲ್ಲಿ ಯಾವುದಾದ್ರೂ ಸರ್ಕಾರಿ ಮೆಷಿನ್ ಫಾಸ್ಟಾಗಿ ಕೆಲಸ ಮಾಡುತ್ತೆ ಅಂತಂದರೆ ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ ಅವರು, ಅಬ್ಬಬ್ಬಬ್ಬ, ಅವರಿಗೆ ಕಸ ಎತ್ತೋ ಕೆಲಸ ಕೊಡಬೇಕು. ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ, ಕಸ ಎತ್ತೋ ಕೆಲಸ ಕೊಡಬೇಕು ಅವರಿಗೆ. ಅಲ್ಲ ರೀ, ಆ ಗಾಡಿಯನ್ನು, ಅಷ್ಟು ಭಾರದ ಗಾಡಿಯನ್ನು ಎತ್ಕೊಂಡು ಹೋಗ್ತಾರಲ್ಲ, ನೋ ಪಾರ್ಕಿಂಗ್ ಜಾಗದಲ್ಲಿ ನೋ ಪಾರ್ಕಿಂಗ್ ನಿಲ್ಲಿಸಬಾರ್ದು. ಸಮ್ಟೈಮ್ಸ್ ಆಸ್ಪತ್ರೆ ಮುಂದೆ ಒಂದು 2 ನಿಮಿಷಕ್ಕೆ ನಿಲ್ಲಿಸ್ತಾರೆ. ಆಗ ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ಅವರನ್ನೆಲ್ಲ ಏನು ಮಾಡಬೇಕು ಅಂತಂದರೆ, 1 ವರ್ಷ ನೀನು ಈ ಗಾಡಿ ಎತ್ತಾಕೊಂಡು ಹೋಗ್ತಾ ಇದೆಯಲ್ಲ, ಕಸ ಎತ್ತಾಕೋ ಕೆಲಸ ಮಾಡು ನೋಡೋಣ ಅಂತ. ಹೆಂಗಿರುತ್ತೆ? ಅದು ಯಾಕಾಗಲ್ಲ? ಹಾಗೂ ಹೀಗೂ ವಾಹನ ಖರೀದಿ ಮಾಡಿದರೆ ಪಾರ್ಕಿಂಗ್ ಕಷ್ಟ. ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಮಾಡಿದರೂ ಕೂಡ ಕೊಡಬೇಕು. ಮೊದಲು ವಲಯಗಳ ಆಧಾರದ ಮೇಲೆ ಪಾರ್ಕಿಂಗ್ ತೆರಿಗೆ ಇತ್ತು, ಆದರೆ ಇದೀಗ ಎಲ್ಲ ನಿಯಮ ಬದಲಿಸಿದೆ BBMP. ಗೊತ್ತಲ್ಲ, ಇದ್ದ ಬದ್ದ ಆಸ್ತಿಯನ್ನೆಲ್ಲ ಅಡಮಾನ ಇಟ್ಟು ಬೇಕಾ BBMP? ಈಗ ಯಾರೋ ಬಂದು ಅದನ್ನು 7 ಭಾಗ ಮಾಡ್ತೀನಿ, 11 ಭಾಗ ಊರು ಬಾಗಿಲು ಮಾಡಿಬಿಡ್ತೀನಿ ಬಿಡಿ. ವಸತಿ ಸಂಕೀರ್ಣಗಳಲ್ಲಿ ತಿಂಗಳಿಗೆ 2 ರೂಪಾಯಿ ಕೊಡಬೇಕಂತೆ, ವಾಣಿಜ್ಯ ಕಟ್ಟಡಗಳಲ್ಲಿ 3 ರೂಪಾಯಿ ಬಾಡಿಗೆ ನಿಗದಿ ಆಗಿದೆಯಂತೆ. ಒಟ್ಟಾರೆಯಾಗಿ ತೆರಿಗೆ. ಫ್ರೀ, ಯಾರಿಗೂ ಫ್ರೀ ಇಲ್ಲ. ಇಷ್ಟೇ. ನೆಕ್ಸ್ಟ್ ಬನ್ನಿ. ಇನ್ನು ಏಪ್ರಿಲ್ 1ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಇಡೀ ಕರ್ನಾಟಕವನ್ನು ಸರಿಯಾಗಿ ಪೂಲ್ ಮಾಡಿದೆ. ಇವತ್ತು ಬೆಳಗ್ಗೆದ್ದು ಹಾಲು ತರಕ್ಕೆ ಹೋದರೆ ಹೆಚ್ಚು ಹಣ ಕೊಡಬೇಕಿತ್ತು, 4 ರೂಪಾಯಿ ಜಾಸ್ತಿ ಆಗಿದೆ. ಹೊಸ ತೊಡಕಿಗೆ ಬಾಡ್ ತರೋಣ ಅಂತ ಮನೆ ಮುಂದೆ ನಿಲ್ಲಿಸಿದ ಗಾಡಿ ತೆಗೆಯೋಣ ಅಂದರೆ ಅದಕ್ಕೂ ದುಡ್ಡು ಕೊಡಬೇಕಿತ್ತು. ಒಟ್ಟಾರೆಯಾಗಿ ಅದು ಬರೋದು ಗ್ಯಾರಂಟಿಗೇನೆ. ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ, ಗ್ಯಾರಂಟಿ ಕೊಡೋ ಯೋಗ್ಯತೆ ಇಲ್ಲದಿದ್ದರೆ ಇದ್ದ ಬದ್ದ ರೇಟನ್ನು ಜಾಸ್ತಿ ಮಾಡಿ ಯಾಕೆ ಜನರಿಗೆ ಪ್ರಾಬ್ಲಮ್ ಮಾಡ್ತೀರಿ? ನಿಮ್ಮ ಸ್ಯಾಲ್ರಿಗಳನ್ನು ಡಬಲ್ ಮಾಡಿಕೊಂಡ್ರೆ ನಾಚಿಕೆ ಆಗಲ್ಲ ನಿಮಗೆ? ನಿಮ್ಮ ಸಂಬಳಗಳನ್ನು ಡಬಲ್ ಮಾಡಿಕೊಂಡ್ರಲ್ರಿ, ಯಾರು ನೀವಲ್ಲ? ನಿಮ್ಗೆ ಯಾಕ್ರಿ ಅಧಿಕಾರ ಬೇಕು ನಿಮಗೆ? ನಿಮ್ಮ ಸಂಬಳ ಡಬಲ್ ಮಾಡ್ಕೊಂಡ್ರಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ. ಅಲ್ಲಿ ವಿಧಾನಸೌಧಕ್ಕೆ ಕಾರ್ಪೊರೇಟ್ ಅಂತೆ, ಮತ್ತೊಂದಂತೆ 5 ಕೋಟಿ ಅಂತೆ. ಆಮೇಲೆ ಶಾಸಕರ ಭವನಕ್ಕೆ ಏನು ಲಾಕ್ ಸಿಸ್ಟಮ್ ಅಂತೆ. ಆ ರಾಜಣ್ಣನ ಮನೆಯಲ್ಲಿ CCTV ಇಲ್ಲ, ಹುಡುಗಿ ಬಂದು ಕೋಣೆಗೆ ಬಾ ಶೆಡ್ಡಿಗೆ ಬಾ ಅಂತ ಕರೀತಾಳೆ. ಯಾರಿಗೆ ಬಂದಿದ್ದಂದ್ರೆ, ನನ್ನ ಮನೆಯಲ್ಲಿ CCTV ಇಲ್ಲ, HC ಮಹದೇವಪ್ಪ ಮನೆಯಲ್ಲಿ CCTV ಇಲ್ಲ. CCTV ಇಲ್ವಾ? ನೀವೇ ತೆಗೆದ್ರೋ? ಡಬಲ್ ಎಲ್ಲರ ಸಂಬಳ ಡಬಲ್. ಆಮೇಲೆ ಅಲ್ಲಿ ಕಾವೇರಿ, ಅಲ್ಲಿ ನಿವಾಸ ಇದೆ, ಹೊಸ ಮನೆ, ಅದಕ್ಕೆ ಖರ್ಚು. ಇಲ್ಲಿ ನೋಡಿದ್ರೆ ರಾತ್ರಿ ಬೆಳಕಾದ್ರೆ ದಿನ ಒಂದೊಂದಕ್ಕೆ 2 ರೂಪಾಯಿ 3 ರೂಪಾಯಿ, 2 ರೂಪಾಯಿ 3 ರೂಪಾಯಿ, 2 ರೂಪಾಯಿ 3 ರೂಪಾಯಿ.
ನಿಮ್ಮಂಥವರ ಕೈಯಲ್ಲಿ ಕೊಡಬೇಕಿತ್ತು ಸರ್ಕಾರವನ್ನು, ಆಡಳಿತವನ್ನು. ಕಸದ ಮೇಲೆ ಸೆಸ್ ಹಾಕ್ತಿರಲ್ರಿ, ಕಸದ ಮೇಲೆ ಸೆಸ್ಸು. ಆಮೇಲೆ ಗಾಡಿ ನಿಮ್ಮ ಮನೆ ಮುಂದೆ ನಿಲ್ಲಿಸಿದ್ರೆ ಅದಕ್ಕೆ ತೆರಿಗೆ, ಅದಕ್ಕೆ ದುಡ್ಡು ಕೊಡಬೇಕು. ನಿನಗೂ ಫ್ರೀ, ಅವನಿಗೂ ಫ್ರೀ, ಕರ್ನಾಟಕ ಫ್ರೀ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಫ್ರೀ ಮಾಡಬೇಕಷ್ಟೇ ಕರ್ನಾಟಕವನ್ನು. ರಿಪೋರ್ಟ್ ನೋಡ್ಕೊಂಬನ್ನಿ. ಇಂದಿನಿಂದ ದುಬಾರಿ ದುಬಾರಿ ದುಬಾರಿ. ಜನಸಾಮಾನ್ಯರ ಜೇಬಿಗೆ ಸರ್ಕಾರಗಳ ಕತ್ತರಿ. ಯುಗಾದಿ ಹಬ್ಬ ಮುಗಿಸಿರೋ ರಾಜ್ಯದ ಜನರಿಗೆ ಇಂದಿನಿಂದ ಬೆಲೆ ಏರಿಕೆಯ ಬರೆ ಎದುರಾಗಿದೆ. ಗ್ಯಾಪ್ ಸಿಕ್ದಾಗ್ಲೆಲ್ಲ ಮೆಟ್ರೋ ದರ, ಬಸ್ ದರ, ಅಷ್ಟೇ ಯಾಕೆ ಎಣ್ಣೆ ರೇಟ್ ಕೂಡ ಹೈಕ್ ಮಾಡಿ ಕಿಕ್ಕಿಳಿಸಿತ್ತು ರಾಜ್ಯ ಸರ್ಕಾರ. ಇಂದಿನಿಂದ ದುಬಾರಿ ದುನಿಯಾದ ಅಸಲಿ ದರ್ಶನ ಆಗಿದೆ. ಮಿಡ್ಲ್ ಕ್ಲಾಸ್ ಮಂದಿಯ ಜೇಬಿಗೆ ಇವತ್ತಿನಿಂದ ಕತ್ತರಿ ಬಿದ್ದಿದೆ. ಯುಗಾದಿ ಹಬ್ಬ ಮುಗಿಸಿ ಹೊಸ ತೊಡಕಿನ ಗುಂಗಲ್ಲಿರೋ ಜನಕ್ಕೆ ಇಂದಿನಿಂದ ಬಾಡೂಟದ ಜೊತೆಗೆ ಬೆಲೆ ಏರಿಕೆಯ ಗಿಫ್ಟ್ ಕೂಡ ಸಿಗ್ತಾ ಇದೆ. ಈಗಾಗಲೇ ಬಸ್ಸು, ಮೆಟ್ರೋ ಎಲ್ಲದರ ರೇಟ್ ಹೈಕ್ ಮಾಡಿದ್ದಾಗಿದೆ. ಇಂದಿನಿಂದ ಹಾಲು, ಕರೆಂಟು ದುಬಾರಿಯಾಗಿದೆ. ಏಪ್ರಿಲ್ 5 ದುಬಾರಿ. ಇಂದಿನಿಂದ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. ಜೊತೆಗೆ ಮೊಸರಿನ ದರವೂ ಹೆಚ್ಚಿದೆ. ಪ್ರತಿ ಯೂನಿಟ್ ವಿದ್ಯುತ್ ದರ 36 ಪೈಸೆ ಹೆಚ್ಚಾಗಿದ್ರೆ 2026-27ರಲ್ಲಿ 35 ಪೈಸೆ, 27-28ರಲ್ಲಿ 34 ಪೈಸೆ ಏರಿಕೆ ಆಗುತ್ತೆ. ಬರೀ ವಿದ್ಯುತ್ನಿಂದಲೇ ಮುಂದಿನ 3 ವರ್ಷದಲ್ಲಿ 8,519 ಕೋಟಿ ವಸೂಲಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಬಿಬಿಎಂಪಿ ಅವರು ಕಸದ ಸೆಸ್ ಪ್ರತಿ ಕೆಜಿಗೆ 12 ರೂಪಾಯಿ ವಿಧಿಸಿದೆ. ಸರ್ಕಾರ ನಡೆಸೋರು ವಾಹನ ಮೇಲಿನ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ. 10 ಲಕ್ಷದೊಳಗಿನ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಹಾಕಿದ್ದು ಅಲ್ಲದೆ 25 ಲಕ್ಷದ ಮೇಲಿನ ಎಲೆಕ್ಟ್ರಿಕ್ ಕಾರಿಗೆ 10% ತೆರಿಗೆ ವಿಧಿಸ್ತಾ ಇದ್ದಾರೆ. 2 ಹಂತದ ಹೋರಾಟ. ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ನೀತಿಗಳೇನಿದ್ದಾವೆ, ವಿಶೇಷವಾಗಿ ಬೆಲೆ ಏರಿಕೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ 20 ತಿಂಗಳಲ್ಲಿ ಬೆಲೆ ಏರಿಕೆಯ ಗ್ಯಾರಂಟಿಯನ್ನ ದಯಪಾಲಿಸಿದ್ದಾರೆ. ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗಲಿದೆ. ಯುಗಾದಿ ಕಳೀತಾ ಇದ್ದಂತೆ ಜನರಿಗೆ ಕೆಲವೊಂದು ಲಾಭ ನಷ್ಟದ ನಿಯಮಗಳು ಜಾರಿಗೆ ಬರಲಿದೆ. ಕೇಂದ್ರ ಸರ್ಕಾರದ ಬಜೆಟ್ನ ಹಲವು ಘೋಷಣೆಗಳು ಇವತ್ತಿನಿಂದ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ. ವಾಹನ ಸವಾರರಿಗೆ ಟೋಲ್ ಬರೆ. ಬರೀ ರಾಜ್ಯ ಸರ್ಕಾರದ ಕತೆ ಮಾತ್ರವಲ್ಲ, ಕೇಂದ್ರ ಸರ್ಕಾರವೂ ನಮಗೆ ಶಾಕ್ ಕೊಟ್ಟಿದೆ. ಟೋಲ್ ದರ ಇಂದಿನಿಂದ 5% ಏರಿಕೆ ಆಗಿದೆ. ಒಂದೇ ವರ್ಷದಲ್ಲಿ 35% ಟೋಲ್ ಸುಂಕ ಹೆಚ್ಚಳ ಆಗಿದೆ. ದೇಶದಲ್ಲಿ ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ಸಂಖ್ಯೆ 323 ಇದ್ರೆ ಒಟ್ಟು ಟೋಲ್ ಪ್ಲಾಜಾಗಳ ಸಂಖ್ಯೆ 1181 ಇದೆ. ನಮ್ಮ ಕರ್ನಾಟಕದಾದ್ಯಂತ 66 ಟೋಲ್ ಪ್ಲಾಜಾಗಳು ಇದೆ. 2023-24ರಲ್ಲಿ 42,196 ಕೋಟಿ ಟೋಲ್ ಸಂಗ್ರಹ ಆಗಿದ್ರೆ 24-25ರಲ್ಲಿ 64,809 ಕೋಟಿ ಶುಲ್ಕ ಸಂಗ್ರಹಿಸಿದ್ರು. 5 ವರ್ಷಗಳಲ್ಲಿ ಟೋಲ್ಗಳಿಂದ ಹೆಚ್ಚುವರಿ 13,702 ಕೋಟಿ ರೂಪಾಯಿ ಸಂಗ್ರಹ ಗುರಿ ಹೊಂದಲಾಗಿದೆ. ದಿನೇ ದಿನೇ ಹೀಗೆ ಬೆಲೆ ಏರಿಕೆ ಆಗ್ತಾ ಇದ್ರೆ ಜನಸಾಮಾನ್ಯರು ಸಿಡಿದೆದ್ದು ಪ್ರತಿಭಟನೆಗೆ ಹಿಡಿದ್ರೆ ಕಷ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರದ ವಿರುದ್ಧ ಜನ ರೋಷಾಗ್ನಿ ಹೊರ ಹಾಕಿದ್ದಾರೆ. ಪಾಪ ಇವರು ಹೇಳ್ತಾ ಇರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಸಾರ್ವಜನಿಕರು ಏನು ಹೇಳ್ತಿದ್ದಾರೆ ಇದನ್ನು ಯಾರಾದರೂ ಕಿವಿಗೆ ಹಾಕೋತಾರೆ, ಬಿಡ್ರಿ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಂತ. ನಾವು ನಮ್ಮ ಕರ್ಮ ಮಾಡಬೇಕಲ್ಲ, ಅದನ್ನು ಏನಾಯ್ತು ಸರ್ ಅಂತ ಕೇಳ್ತೀವಿ. ಅವ್ರು ಪಾಪ ಬೈತಾರೆ 4. ಹಂಗಾಗಿ ನೋಡಿ, ಹಾಲಿನ ಬಗ್ಗೆ ಬೈತಾ ಇದ್ರು. ಹಂಗಾಗಿ ಹಿಂಗೆ ಕಣ್ಣು ತೆಗಿಬೇಕು ಅಂದರೆ ಡೀಸೆಲ್ಗೆ ಸೆಸ್ ಹಾಕ್ಬಿಟ್ಟಿದ್ದಾರೆ. ಕೇಳ್ಕೊಂಬನ್ನಿ. ರಾಜ್ಯ ಸರ್ಕಾರಕ್ಕೆ ಕಿವಿ ಕೇಳಿಸಲ್ವಾ? ಸರ್ಕಾರ ಕಣ್ಣು ಮುಚ್ಕೊಂಡು ಜನರ ಮೇಲೆ ಬರೆ ಎಳೆಯಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ಕಿವಿಗೆ ಕೇಳಿಸಲ್ಲ ಅಂತ ಕಾಣ್ತದೆ. ಸಾಮಾನ್ಯ ಜನರಿಗೆ 7-8 ಒರೆಸ್ತಾವ್ರೆ ಅಂದರೆ ಹಾಲಿನ ದರ, ವಿದ್ಯುತ್ ದರ, ನೀರಿನ ದರ ಮತ್ತು ವೆಹಿಕಲ್ ದರ ಏರಿಕೆಯಿಂದ ತುಂಬಾ ಹೊರೆಯಾಗ್ತಿದೆ. ನಮ್ಗೆ ತುಂಬ ಹೊರೆ ಆಗುತ್ತೆ ಮೇಡಮ್. 1 ಲೀಟ್ರನ್ನ ಎಷ್ಟು 3 ದಿನ ಮಾಡ್ತೀರಾ, 4 ದಿನ ಮಾಡ್ತೀರಾ? ಎಷ್ಟು ದಿನ ಮಾಡೋಕ್ಕಾಗುತ್ತೆ ಲೀಟ್ರ್ ಹಾಲನ್ನ? ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನು ಫ್ರೀ ಎಲ್ಲ ಬರುತ್ತೆ, ನಮ್ಗೇನು ಬರುತ್ತೆ? ಯಾವುದಕ್ಕೂ ಬರಲ್ಲ ನಮಗೆ. ಎಲ್ಲ ನಾವೇ ಹೊರಗಿಂದ ದುಡ್ಡು ತೊಗೊಂಬರೋದು, ಚೆಲ್ಲೋದು, ತೊಗೊಂಬರೋದು, ಮಾಡ್ಕೊಳ್ಳೋದು. ಒಂದು ದಿವಸ ಹಾಲು ಬರುತ್ತೆ, ಒಂದು ದಿವಸ ಹಾಲು ಹೊಡೆದೋಗುತ್ತೆ. ಯಾರಿಗೋ ಕಂಪ್ಲೇಂಟ್ ಮಾಡೋಣ. ಜನಸಾಮಾನ್ಯರಿಗೆ ಸರ್ಕಾರ ತೊಂದರೆ ಕೊಡ್ತಿದೆ. ಇದು ಅನಾವಶ್ಯಕವಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅದರಿಂದ ಸರ್ಕಾರ ಅನಾವಶ್ಯಕವಾಗಿ ಹೊರೆ
ತಗೊಂಡಿದೆ. ಅಗತ್ಯ ವಸ್ತುಗಳಿಲ್ದಲೇ ಜೀವನ ನಡೆಸೋದು ಭಾಳ ಕಷ್ಟ. ಅಂಥ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ತೀವ್ರವಾದ ತೊಂದರೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಅದನ್ನ ಇನ್ನು ಮುಂದಾದರೂ ಯೋಚನೆ ಮಾಡಬೇಕು. ಬೆಲೆ ಏರಿಕೆಯಿಂದ ಬದುಕೋದು ಕಷ್ಟವಾಗ್ತಿದೆ. ಊಟ ಮಾಡಬೇಕು, ಯೋಚನೆ ಮಾಡಬೇಕು. ಸಂಪಾದನೆ ಕಡಿಮೆ ಇದೆ, ಆಚೆಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ. ಬಂದು ನಮ್ಮ ಹತ್ರ ಓಟ್ ಕೇಳಬೇಕಾದ್ರೆ ಚೆನ್ನಾಗೇ ಮಾತಾಡ್ತಾರೆ, ಆಮೇಲೆ ನಾವೇನೆಲ್ಲ ಕೇಳೋಕ್ಕೂ ನಮಗೇನು ಹೇಳ್ತೀರಾ ಅಂತಾರೆ. ಓಟಾಗ ಅಷ್ಟೇ, ಆಮೇಲೆ ಏನಕ್ಕೂ ಬರಲ್ಲ. ಏನಕ್ಕೂ ತುಂಬ ಬೆಲೆ ತುಂಬ ಜಾಸ್ತಿ ಆಗಿದೆ, ನಮ್ಮ ಬದುಕೋದು ತುಂಬ ಕಷ್ಟ ಆಗಿದೆ. ಬೆಲೆ ಏರಿಕೆ ವಾಪಸ್ ಪಡೆಯಬೇಕು. ನಮಗೆ ಸ್ಯಾಲ್ರಿ ಜಾಸ್ತಿ ಇಲ್ಲ, ಹಿಂಗೆ ಎಲ್ಲದ್ರ ಮೇಲೆ ಹಿಂಗೆ ರೇಟ್ ಮಾಡ್ಕೊಂಡು ಹೋದ್ರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ ಬಡವ್ರಿಗೆ. ತೀರಾ ಬಡವ್ರು ಆಗ್ಬಿಟ್ರೂ ಪರವಾಗಿಲ್ಲ, ಸಾವುಕಾರ ಆದರೂ ಪರವಾಗಿಲ್ಲ, ಮಿಡ್ಲ್ ಕ್ಲಾಸ್ನಲ್ಲಿ ಇದ್ದವ್ರಿಗೆ ತುಂಬ ಎಫೆಕ್ಟ್ ಹೊಡೆಯುತ್ತೆ ಇದು. ಇದನ್ನು ನೋಡಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಗೆ ಒಳ್ಳೇದು. ನಾವೇಂತೂ ಕೋಟ್ ಹಾಕ್ತೀವಿ, ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಅದನ್ನ